ಸಂಕ್ರಾಂತಿ ಬಳಿಕ ಘೋಷಣೆಯಾಗುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಸಂಕ್ರಾಂತಿ ಬಳಿಕ ತಿಳಿಯಲಿದೆ ಲೋಕ ಅಖಾಡದಲ್ಲಿ ಯಾರಿಗೆಷ್ಟು ಸೀಟು ಅನ್ನೋದು ಸೀಟು ಹಂಚಿಕೆ ಮಾತುಕತೆಗೆ ಮತ್ತೆ ದೆಹಲಿಗೆ ತೆರಳೋಕೆ ಎಚ್ಡಿಕೆ ನಿರ್ಧರಿಸಿದ್ದಾರೆ ಮುಂದಿನ ವಾರದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ದಳಪತಿಗಳು ಬಿಜೆಪಿ ಹೈಕಮಾಂಡ್ ಜೊತೆ ಸೀಟು ಹಂಚಿಕೆ ಅಂತಿಮಗೊಳಿಸುವಂತಹ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಮೊನ್ನೆ ಭೇಟಿಯಾಗಿದೆ ಆ ಸಂದರ್ಭದಲ್ಲಿ ಒಂದು ರೀತಿ ಗ್ರೀನ್ ಸಿಗ್ನಲ್ ಅನ್ನೋ ಥರ ಬಟ್ ಫೈನಲ್ ಆಗಿರಲಿಲ್ಲ ಅಷ್ಟೇ ಇಷ್ಟು ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿದ್ರು ಬಟ್ ಈಗ ಅಂತಿಮವಾದಂಥ ಮುದ್ರೆ ಸಿಗಬೇಕಾಗಿದೆ ಸಂಕ್ರಾಂತಿ ಆದಮೇಲೆ ಜೆ ಡಿ ಎಸ್ಗೆ ಎಷ್ಟು ಸೀಟು ಅನ್ನೋದು ಅಧಿಕೃತವಾಗಿ ಘೋಷಣೆಯಾಗುತ್ತೆ ಅಮಿತ್ ಶಾ ಅವರ ಹತ್ರ ಈಗಾಗಲೇ ಟೈಮ್ ಕೇಳಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಇವರೆಲ್ಲರೂ ಮೊನ್ನೆ ಹೋಗಿ ಭೇಟಿಯಾದಂಥ ಸಂದರ್ಭದಲ್ಲಿ ವಾತಾವರಣ ಹೇಗಿದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಅನುಕೂಲ ಇದೆ ಬಿ ಜೆ ಪಿಗೆ ಅನುಕೂಲ ಇದೆ ಒಟ್ಟಿಗೆ ಹೇಗೆ ಕೆಲಸ ಮಾಡಬೇಕು ಹೇಗೆ ಸಂಘಟನೆ ಮಾಡಬೇಕು ಅದರ ಬಗ್ಗೆ ಚರ್ಚೆಗಳಾಗಿತ್ತು ಬಟ್ ಸೀಟು ಹಂಚಿಕೆ ಅನ್ನುವಂಥದ್ದು ಜಸ್ಟ್ ಮಾತುಕತೆ ಆಗಿತ್ತಷ್ಟೇ ಇಲ್ಲ ನಮಗೆ ಗೆಲ್ಲುವಂಥ ಕ್ಷೇತ್ರಗಳಿಗೆ ಒಂದು 5-6 ಕ್ಷೇತ್ರಗಳಿದ್ದಾವೆ ಅವ್ನು ಬಿಟ್ಕೊಟ್ಬಿಡಿ ಅಂತ ಒಂದು ಮಂಡ್ಯ ಆಮೇಲೆ ತುಮಕೂರು ಜೊತೆಗೆ ಮೈಸೂರೊಂದು ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಬಿಟ್ಟರೆ ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ಈಗ ಕಣ್ಣಿಟ್ಟಿದೆ ಬಹುತೇಕವಾಗಿ 6 ಕ್ಷೇತ್ರಗಳು ಬೇಕು ಅಂತ ಇವರು ಡಿಮ್ಯಾಂಡ್ ಮಾಡಿದ್ದಾರೆ ಬಟ್ ಈಗ ಬಿ ಜೆ ಪಿಯಲ್ಲಿ ಜೆ ಡಿ ಎಸ್ಗೆ ಬಿಟ್ಕೊಡಬಹುದಾದಂಥ ಕ್ಷೇತ್ರಗಳೆಷ್ಟಿರ್ಬೋದು ಅಂತ ಹೇಳಿದ್ರೆ ಅಬ್ಬಬ್ಬ ಅಂದರೆ ಒಂದು 4 ಕ್ಷೇತ್ರಗಳಲ್ಲಿ ಇವರಿಗೆ ಸೀಟನ್ನು ಬಿಟ್ಟುಕೊಡುವಂಥ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆದಂಥ ಸಂದರ್ಭದಲ್ಲಿ ಇದೇ ಮಾನದಂಡದ ಮೇಲೆ ಚುನಾವಣೆಯನ್ನು ಎದುರಿಸಿದ್ರು ಆದರೆ ಹೀನಾಯವಾಗಿ ಸೋಲನ್ನು ಕಂಡಿದ್ರು 2019ರಲ್ಲಿ ಮತ್ತಷ್ಟು ಮಾಹಿತಿ ಸ್ವಾಮಿ ನೀಡ್ತಾರೆ ಸ್ವಾಮಿ ಮೊನ್ನೆಯ ಭೇಟಿ ಆಯಿತು ಈಗ ಮತ್ತೊಂದು ಹಂತದ ಭೇಟಿ ಅಂದರೆ ಅಂತಿಮ ಹಂತದ ಅಧಿಕೃತವಾಗಿ ಎಷ್ಟು ಸೀಟ್ ಅನ್ನೋದು ಈ ಭೇಟಿಯಲ್ಲಿ ಫೈನಲ್ ಆಗ್ಬೋದಾ ಇವರ ಡಿಮ್ಯಾಂಡ್ಗಳ ಕ್ಷೇತ್ರಗಳೇನು ಮತ್ತು ಬಿಜೆಪಿ ಲೆಕ್ಕಾಚಾರಗಳೇನು ಅನ್ನೋದು ಪ್ರಭು ಈಗ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸ್ಪರ್ಧೆ ಮಾಡಬೇಕು ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋದು ಈಗ ಇರುವಂತಹ ಮೈತ್ರಿ ನಾಯಕರ ಒಂದು ಲೆಕ್ಕಾಚಾರ ಹಾಗಾಗಿ ಸೀಟು ಹಂಚಿಕೆ ಬಗ್ಗೆ ಈಗಾಗಲೇ ದೆಹಲಿ ಮಟ್ಟದಲ್ಲೇ ಅಂತಿಮ ಮಾತುಕತೆಯೂ ಆಗಿದೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಹಾಗಾಗಿ ಈಗಾಗಲೇ ಕಳೆದ ದಿನಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಕುಮಾರಸ್ವಾಮಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದು ಅಂತಿಮವಾಗಿ ಸೀಟು ಹಂಚಿಕೆಯ ಬಗ್ಗೆ ಈಗಾಗಲೇ ಫೈನಲ್ ಕೂಡ ಆಗಿದೆ ಅನ್ನೋದು ಕೂಡ ಆಪ್ತ ವಲಯದಿಂದ ಮಾಹಿತಿ ಲಭ್ಯ ಆಗ್ತಾ ಇರೋದು ಅಂದ್ರೆ 4ರಿಂದ 6 ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಜೆಡಿಎಸ್ ಕಣಕ್ಕಿಳಿಯೋದು ಸೇರಿದಂತೆ ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲಿಸುವುದು ಎಲ್ಲವೂ ಸೇರಿದ ಮಾತುಕತೆ ಆಗಿರೋದೆ ಆದ್ರೆ ಅಧಿಕೃತ ಘೋಷಣೆ ಬಾಕಿ ಯಾವಾಗ ಅನ್ನೋದು ಮಾತ್ರ ಈಗ ಉಳಿಕೆ ಇರುವಂತ ಒಂದು ವಿಚಾರ ಹಾಗಾಗಿ ಸಂಕ್ರಾಂತಿ ಬಳಿಕ ಸಂಕ್ರಾಂತಿ ಒಳಗೆ ಮುಂದಿನ ವಾರ ಮತ್ತೊಮ್ಮೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಹೇಳಿದ್ರು ಸಂಕ್ರಾಂತಿ ಒಳಗೆ ಗುಡ್ ನ್ಯೂಸ್ ಕೊಡ್ತೀವಿ ಸಿಹಿ ಸುದ್ದಿ ಕೊಡ್ತೀವಿ ಹೊಂದಾಣಿಕೆ ಹಾಗೂ ಕ್ಷೇತ್ರ ಹಂಚಿಕೆ ವಿಚಾರದ ಬಗ್ಗೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಮತ್ತೆ ಭೇಟಿ ಮಾಡಿ ಅಂದ್ರೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳು ಇದೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ಕೊಡಬೇಕು ಮತ್ತೆ ಪ್ರಾಬಲ್ಯನ ಉಳಿಸ್ಕೊಳ್ಬೇಕು ಅನ್ನೋದು ಜೆಡಿಎಸ್ ವರಿಷ್ಠರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಸಕರನ್ನ ಮಾಜಿ ಶಾಸಕರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಈಗಾಗಲೇ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು ಕ್ಷೇತ್ರ ಹಂಚಿಕೆ ಆದ್ರೆ ಅಲ್ಲಿ ಇನ್ನೊಂದಿಷ್ಟು ಪಕ್ಷದ ನಾಯಕರು ಸಕ್ರಿಯವಾಗಿ ಭಾಗಿಯಾಗ್ತಾರೆ ಅಲ್ಲಿ ಕಾರ್ಯಕರ್ತರು ಹಾಗೂ ಸಂಘಟನೆ ಇನ್ನೂ ಮಾಡಬಹುದು ಎಂಬ ವಿಚಾರದಿಂದ ಅಂತಿಮವಾಗಿ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಮತ್ತೊಮ್ಮೆ ದೆಹಲಿಗೆ ತೆರಳಿದ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಜೆಡಿಎಸ್ ನಾಯಕರು ದೆಹಲಿಗೆ ತೆರಳುವ ಸಾಧ್ಯತೆಗಳಿದ್ದು ಅಲ್ಲಿ ಫೈನಲ್ ಆಗಿ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ